ಪೂರ್ವೆ ಹೇಳಿ. ಈಗ ನಾನಿವಾಗ ನಿನ್ಗೆ ಏನಾಗ್ಬೇಕು? ಮಾಮ ಆಗ್ಬೇಕು. ಮಾಮ ಅಲ್ಲ, ನಾನು ನಿನಗೆ ಮಾವ. ಹೌದು, ಮಾವ. ಫ್ಯಾಷನ್ ಅಲ್ಲಿ ಮಾಮ ಅಂತ ಕರಿತೀವಿ. ಓಕೆ, ಕಮಾನ್ ಬಾ. ಈಗ ನಾವು ಮನೆಗೆ ಲಕ್ಷ್ಮಿ ಕರ್ಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಪಾಸಿಟಿವ್ ಅಂಶಗಳನ್ನ ಹಾಕೋಬೇಕು. ನಾವು ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಮನೆಯಲ್ಲಿರೋ ಚಿನ್ನನ ಅಡ ಇಟ್ಬಿಟ್ಟು ಲಕ್ಷ್ಮಿ ಪೂಜೆ ಮಾಡಿದ್ರೆ ಮನೆಗೆ ಲಕ್ಷ್ಮಿ ಬರಲ್ಲ. ಹೌದಾ? ಹೌದು. ಸರಿ. ಈಗ ಮನೆಗೆ ನಾವು ಮನೆ ಮುಂಭಾಗ ಇರುತ್ತಲ್ಲ, ಮನೆ ಮನೆ ಹೊಸ್ಲಿಗೆ ನಾವು ಈ ಒಂದು ಬತ್ತು ತೋರಣ ಹಾಕಿದ್ರೆ ನಮಗೆ ಲಕ್ಷ್ಮಿ ಮನೆಗೆ ಬರ್ತಾಳೆ, ಮನೆ ಅಭಿವೃದ್ಧಿ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ಇಟ್ಕೋ ಪೂರ್ವಿ, ಇದು ನೋಡು, ರೈತರು ಬೆಳೆದು ಭತ್ತ ಇದು. ಹೌದು. ಇದರಲ್ಲಿ ಉದ್ದ ಇಟ್ಕೋ ಹಿಂಗೆ. ಇದರಲ್ಲಿ ಒಂದು ಜೀವ ಇರುತ್ತೆ, ಇದರಲ್ಲಿ ಹಾಲಿರುತ್ತೆ. ಹಾಲು ನಾವು ಇದು ಭತ್ತ ಮನೆ ಮುಂಭಾಗ ಬಾಗ್ಲು ಇರುತ್ತಲ್ಲ, ಹೊಸಲು ಬಾಗ್ಲು ಅಂತ, ಅದ್ರ ಮೇಲೆ ಹಾಕಿದ್ರೆ ಇದ್ರ ಹಾಲಿರುತ್ತೆ. ನಮಗೂ ಇದಕ್ಕೂ ಕನೆಕ್ಟ್ ಆಗ್ತಾ ಇರುತ್ತೆ. ನಮ್ಮ ಮೈಲಿ ನೀರಿರುತ್ತೆ, ಬ್ಲಡ್ ಇರುತ್ತೆ, ಇದರಲ್ಲಿ ಹಾಲಿರುತ್ತೆ. ಎರಡು ಕನೆಕ್ಟ್ ಆದಾಗ ನಮ್ಮನ್ನ ಎನರ್ಜೆಟಿಕ್ ಆಗಿ ಮಾಡುತ್ತೆ. ಪಾಸಿಟಿವ್ ಎನರ್ಜಿ. ಮತ್ತೆ ನಮ್ಗೆ ವೆದರ್ ಕೂಡ ಅದೇ ರೀತಿಯಾಗಿ ಸ್ಮೂತ್ ಅನ್ಸುತ್ತೆ. ಇವೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಅಂಶಗಳಿವು. ಈಗ ಇವೆಲ್ಲ ನಾವು ತಿರುಪತಿಗೆ ಹೋಗ್ತೀವಿ, ಲಕ್ಷ್ಮೀ ಪೂಜೆ ಮಾಡಿಸ್ತೀವಿ, ಐಂದರ್ನ ಕರ್ಕೊಬಂದು ಆ ಪೂಜೆ ಈ ಪೂಜೆ ಅಂತ ಮಾಡಿಸ್ತೀವಿ, ಇನ್ನು ಏನೇನೋ ಮಾಡಿಸ್ತೀವಲ್ಲ ಇವಾಗ. ಹೌದು. ಇನ್ನು ಕೆಲವರು ಆ ಪೂಜೆ ಮಾಡ್ಸಕ್ಕೆ ಮನೇಲಿರೋ ಚೈನು ಉಂಗುರ ಅಡೆ ಇಟ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಆ ತರ ಮಾಡಬಾರ್ದು. ಯಾಕೆ ಅಂತ ಹೇಳಿ ಮನೆ ಲಕ್ಷ್ಮಿ ಆಚೆಗೆ ಹೋದಾಗ ಮತ್ತೆ ವಾಪಸ್ ಮನೆಗೆ ಲಕ್ಷ್ಮಿ ಬಾ ಅಂತ ಹೇಳಿ ಬರ್ತಾಳೆ ಅಲ್ವಾ. ನೋಡಿ, ಇದು ಒಂದು ಹಾರ. ಇದು ಏನ್ ಹಾರ? ಇದು 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 ದೇವ್ರ ಮನೆಗೆ ಇದು ಆಗಿರ್ತಕ್ಕ ನ್ಯಾಚುರಲ್ ಇದು ಅಂಶ ಆಗ್ಬೇಕಿದು. ಇದು ಗಣೇಶ. ಇದೆಲ್ಲ ನ್ಯಾಚುರಲ್ ಆಗಿಲ್ಲ. ಇದು ಗಣೇಶ ಎಷ್ಟು ಚೆನ್ನಾಗಿದೆ ನೋಡಿ, ಇದನ್ನ ಹಾಕ್ಬೇಕು. ಆಮೇಲೆ ಈ ಕುಚ್ಚುಗಳು ಇದೆಯಲ್ಲ ಪೂರ್ವಿದು, ಇದನ್ನು ಹೊರಗಡೆ ಹಾಕ್ಬೇಕಿದು. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ? ಇದು ಹಾರ, ಇದು ಶೋ ಕಾಣುತ್ತೆ ಅಷ್ಟೇ. ಇದು ಇದರಲ್ಲಿ ಒಂದು ಗೊಂಚಲಿರುತ್ತೆ. ಗೊಂಚಲು ಇದ್ದಾಗ ಜಾಸ್ತಿ ಎನರ್ಜಿ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಓಕೆನಾ? ಈಗ ಲಕ್ಷ್ಮೀ ಪೂಜೆಗೆ ನಾವೇನ್ ಮಾಡ್ತೀವಿ, ಇವಾಗ ಕಳಸ ಇಡ್ತೀವಿ, ಆಮೇಲೆ ಕಮಲ್ದು ಹೂವು ಇಡ್ತೀವಿ, ಅನಂತರ ಸ್ಯಾರಿ ಇಡ್ತೀವಿ, ಚಿನ್ನ ಹಾಕ್ತಿವಿ, ಕಳಸ ಕೂರಿಸ್ತೀವಿ, ಐಂದರ್ನ ಕರ್ಸ್ಬಿಟ್ಟು ಪೂಜೆ ಮಾಡ್ತೀವಿ. ಅವೆಲ್ಲ ಮಾಡ್ತೀವಿ, ಸರಿ. ಅದು ಒಂದಿನ ಪೂಜೆ ಮಾಡಿ ನಾವು ಕಳಸವನ್ನ ಸಡಿಸಿದಾಗ ಅದು ಒಂದು ದಿನ ಪೂಜೆ ಆಗುತ್ತೆ. ಬಟ್ ವರ್ಷ ಪೂರ್ತಿ ನಮಗೆ ಪಾಸಿಟಿವ್ ಎನರ್ಜಿ ಲಕ್ಷ್ಮಿ ಬರಬೇಕು ದಿನನಿತ್ಯ ಅಂತ ಎಂದಾಗ ನಾವು ಹಾರ ಹಾಕ್ಬೇಕು. ಈ ತರ ಬಾಗಿಲಿಗೆ ಹಾರ ಹಾಕಿದ್ರೆ ಮನೆಯಲ್ಲಿ ನಮಗೆ ಲಕ್ಷ್ಮಿ ದಿನ ಬರ್ತಾ ಇರ್ತಾಳೆ. ಓಕೆಲ್ಲ? ಅಂದ್ರೆ ಲಕ್ಷ್ಮಿ ಬರ್ಬೇಕು. ನಾವು ಈ ಪೂಜೆ ಮಾಡಿದ್ರೆ ಬರ್ತಾಳ? ಇಲ್ಲ, ಬರೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರಲ್ಲ. ಅದೇ ರೀತಿಯಾಗಿ ಸಣ್ಣದಾಗಿ ನಾವು ವ್ಯಾಪಾರ ಮಾಡ್ಬೇಕಾಗುತ್ತೆ. ಈಗ ಒಂದ್ ಕಡೆ ನಾವು ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಜೊತೆಗೆ ಮನಿ ಬರ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಈಗ ಮನಿ ಸೋರ್ಸ್ ಅಷ್ಟೇ. ಇವಾಗ ಏನೋ ನಾವು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತೀವಿ, ಇನ್ನು ಸ್ವಲ್ಪ ಒಂದು 5,000, 10,000, 5 ಲಕ್ಷ, 10 ಲಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಆ 10 ಲಕ್ಷಕ್ಕೆ ಅರ್ನ್ ಮಾಡೋ ತರ ನಾವು ಯಾವ್ದಾರ ಒಂದು ಕೆಲಸ ಮಾಡ್ಬೇಕು. ಬರೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಏನು ಬರಲ್ಲ. ಹೌದು, ಸತ್ಯ ಅಲ್ವಾ? ಓಕೆ, ಇದು ನೋಡೋದಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ಏನಾದ್ರು ಇವಾಗ ಈ ತರ ತೋರಣ ಇಲ್ಲ ಅಂತ ಹೇಳಿದ್ರೆ ಇವಾಗ ಏನು ಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಆಗಸ್ಟ್ 21ಗೆ ತಗೊಂಡೋಗಿ ಹಾಕಿ 1 ವರ್ಷ ಬರುತ್ತೆ. ಈ ತರ ಇದು ಶೋಗೆ ಇದು ಮುಂದೆ ಹಾಕಿದ್ಮೇಲೆ ಇದು ಗಣೇಶ ಹಾಕಿದ್ರೆ ತುಂಬಾ ಒಳ್ಳೇದಿದು. ಇದಾದ್ಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ಇದನ್ನ ತಿನ್ಲಿಕ್ಕೆ ಗುಬ್ಬಚ್ಚಿ ಹಕ್ಕಿಗಳು ಬರ್ತಾ ಇರುತ್ತೆ. ಈ ಒಂದು ಕಿಕ್ಕಿಗೆ ಅಂತೆಲ್ಲ ಬಂದು ತಿಂತಾ ಇರುತ್ತೆ. ನ್ಯಾಚುರಲ್ ಆಗಿ ಅವು ಬದುಕ್ತಿವೆ, ನಾವು ಬದುಕ್ತಿವೆ, ನಮಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ.